ನಮಸ್ಕಾರ. ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಮಾಜಿ ಸಚಿವ ಹಾಗೂ ಔರಾದ್ ಶಾಸಕ ಪ್ರಭು ಬಿ ಚವ್ಹಾಣ್ ಅವರು ಜನವರಿ 2ರಂದು ಔರಾದ ತಾಲೂಕಿನ ಚಿಂತಾಕಿ ಹೋಬಳಿ ವ್ಯಾಪ್ತಿಯಲ್ಲಿ ಗ್ರಾಮ ಸಂಚಾರವನ್ನ ಮಾಡಲಿದ್ದಾರೆ. ಅಂದು ಬೆಳಗ್ಗೆ 8:30ಕ್ಕೆ ಮನೆಯಿಂದ ಹೊರಟು ದುಡುಕನಾಳ್, ವನ್ಮಾರ್ಪಳ್ಳಿ, ಬಾದಲ್ಗಾಂವ್, ನಾರಾಯಣಪುರ್, ಮಮದಾಪುರ್, ಅಲ್ಲಾಪುರ್, ತೇಗಂಪುರ್, ಎನ್ಗುಂದ ಹಾಗೂ ಖಾನ್ಶಂಪುರ್ ಗ್ರಾಮಗಳಲ್ಲಿ ಪ್ರವಾಸವನ್ನ ಮಾಡಲಿದ್ದಾರೆ. ರೈತರು ನಾನಾ ರೀತಿಯ ಸಮಸ್ಯೆಗಳನ್ನ ಎದುರಿಸುತ್ತಿರುವ ಬಗ್ಗೆ ದೂರುಗಳು ಬರುತ್ತಿವೆ. ಬೆಳೆ ಹಾನಿ ಪರಿಹಾರದಲ್ಲಿ ಸಮಸ್ಯೆ, ಬೆಳೆ ನಷ್ಟವಾದರೂ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ದುಡ್ಡು ಬಾರದೇ ಇರುವುದು, ಜಮೀನು ತಿದ್ದುಪಡಿಗಾಗಿ ಸಂಕಷ್ಟ ಪಡುತ್ತಿರುವುದು ಮತ್ತು ಕೃಷಿ ಭೂಮಿಗೆ ವಿದ್ಯುತ್ ಪೂರೈಕೆಗೆ ಸಮಸ್ಯೆ ಆಗುತ್ತಿರುವುದು ಕಂಡು ಬಂದಿದ್ದು, ಎಲ್ಲಾ ಇಲಾಖೆ ಅಧಿಕಾರಿಗಳ ಜೊತೆಗೆ ಗ್ರಾಮ ಸಂಚಾರ ನಡೆಸುತ್ತಿದ್ದಾರೆ. ಹಾಗಾಗಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮೂಲಕ ಗ್ರಾಮ ಸಂಚಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಶಾಸಕರು ತಮ್ಮ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಬೀದರ್ ನಗರದ ಹೊರವಲಯದಲ್ಲಿ ಸಾಕಷ್ಟು ಅಪಘಾತಗಳಾಗುತ್ತಿದ್ದು, ಅಪಘಾತಕ್ಕೊಳಗಾದವರನ್ನ ನಗರದ ಆಸ್ಪತ್ರೆಗೆ ಕರೆದೊಯ್ಯಲು ಸಮಯ ತೆಗೆದುಕೊಳ್ಳುತ್ತದೆ. ಅದರಿಂದ ಬೀದರ್ ನಗರದ ನೌಬಾದ್ನಲ್ಲಿರುವಂತಹ ಎಸ್.ಬಿ. ಪಾಟೀಲ್ ಡೆಂಟಲ್ ಕಾಲೇಜು ಹತ್ತಿರ ಸುಸರ್ಜಿತ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಪ್ರಾರಂಭ ಮಾಡಲಾಗುತ್ತಿದೆ ಅಂತ ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಡಾಕ್ಟರ್ ಪ್ರಿಯಾ ಗದ್ದಗಿ ತಿಳಿಸಿದರು. ನೌಬಾದ್ನಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಮಾಡಬೇಕು ಅಂತ ಬೀದರ್ ಜನರ ಬಹುದಿನಗಳ ಬೇಡಿಕೆಯಾಗಿತ್ತು. ಅದರಂತೆ ಕಡಿಮೆ ಖರ್ಚಿನಲ್ಲಿ ಒಂದು ಹೈಟೆಕ್ ಡ್ರಾಮಾ ಕೇರ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆ ಒಳಗೊಂಡಂತ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಗುತ್ತಿದೆ. ಇದೇ ಜನವರಿ 2ರಂದು ಆಕ್ಸಿ ಲೈಫ್ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಜನವರಿ 28ರಿಂದ ಫೆಬ್ರವರಿ 6ರವರೆಗೆ ಕಲಬುರಗಿ ಜಿಲ್ಲೆಯ ಸೇಡಂ ನಗರದಲ್ಲಿ ನಡೆಯಲಿರುವಂತಹ ಭಾರತೀಯ ಸಂಸ್ಕೃತಿ ಉತ್ಸವ 7 ಮತ್ತು ಕೊತ್ತಲ್ ಸ್ವರ್ಣ ಜಯಂತಿಯ ಪ್ರಚಾರ ಕಾರ್ಯದ ಅಂಗವಾಗಿ ಅಂತಾರಾಷ್ಟ್ರೀಯ ಜಾದೂಗಾರ ಕುದ್ರೋಳಿ ಗಣೇಶ್ ಅವರಿಂದ ಜಾಗೃತಿ ಜಾದೂ ಕಾರ್ಯಕ್ರಮವನ್ನು ಇದೇ ಜನವರಿ 3 ಮತ್ತು 4ರಂದು ಬೀದರ್ ನಗರದ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ವಿಕಾಸ್ ಅಕಾಡೆಮಿಯ ಬೀದರ್ ಸಂಚಾಲಕ ರೇವಣಸಿದ್ದಪ್ಪ ಜಲಾದೆ ಹೇಳಿದರು. ಇದು ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಅವರ ಒಂದು ವಿಶೇಷವಾದಂಥ ಶೋ ನಾವು ಮಾಡ್ತಾ ಇದ್ದೀವಿ. ನವಚೇತನ ಬಸವ ಕಲ್ಯಾಣದಲ್ಲಿ BKDB ಸಭಾಮಂಟಪದಲ್ಲಿ ಆಗುತ್ತೆ. ಭಾಲ್ಕಿಯಲ್ಲಿ ಗುರುಕೃಪಾ ಕಲ್ಯಾಣ ಮಂಟಪ ಅಂತಿದೆ, ಅಲ್ಲಿ ಆಗುತ್ತೆ. ಔರಾದ್ದಲ್ಲಿ 4ನೇ ತಾರೀಕು ಮುಂಜಾನೆ ನವಚೇತನ ಪಬ್ಲಿಕ್ ಶಾಲೆಯಲ್ಲಿ, 4ನೇ ತಾರೀಕು ಸಾಯಂಕಾಲ ಬೀದರ್ ರಂಗಮಂದಿರದಲ್ಲಿ ನಡೆಯುತ್ತೆ. ಸೊ ಇದೇ ಒಟ್ಟಾರೆ ನಮ್ಮ ಭಾರತೀಯ ಸಂಸ್ಕೃತಿ ಉತ್ಸವದ ಒಂದು ಕಲ್ಪನೆ ಇದೆ. ನಾವು 4 ವರ್ಷಕ್ಕೊಮ್ಮೆ ಈ ಥರದ ಭಾರತೀಯ ಸಂಸ್ಕೃತಿ ಉತ್ಸವ, ಇದು 7ನೇದು. ಇದು ಕಳೆದ 5ನೇದು ಏನಪ್ಪ ಅಂದರೆ 2019ರಲ್ಲಿ ನಾವು ಬಿಜಾಪುರದಲ್ಲಿ ಮಾಡಿದ್ವಿ ಯಶಸ್ವಿಯಾಗಿ. ಅಲ್ಲಿ ಸುಮಾರು 15 ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿರು ಒಂದು ವಾರದಲ್ಲಿ. ಅದಾದ ನಂತರ ಕನೇರಿಯಲ್ಲಿ ಆಯಿತು 2022ರಲ್ಲಿ. ಅಲ್ಲಿ ಕೂಡ ಸುಮಾರು 15ರಿಂದ 20 ಲಕ್ಷ ಜನ ಒಂದು ವಾರದಲ್ಲಿ ಬಂದು ಹೋಗಿರ್ತಕ್ಕಂಥದ್ದೇ. ಇವಾಗ ನಮ್ಮ ಟಾರ್ಗೆಟು ಭಾರತೀಯ ಸಂಸ್ಕೃತಿ ಉತ್ಸವ 7ರ ಒಂದು ಟಾರ್ಗೆಟ್ ಏನಿದೆ, ಸುಮಾರು 30 ಲಕ್ಷದ ಅಂದಾಜಿದೆ. ಒಟ್ಟಾರೆ ಕಲ್ಯಾಣ ಕರ್ನಾಟಕದ 48 ತಾಲೂಕುಗಳು ಮತ್ತು 7 ಜಿಲ್ಲೆಗಳಿಂದ ಕೇವಲ ಸದ್ಯ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಈ ಭಾಗದ ಜನ ಎಲ್ಲೆಲ್ಲಿದ್ದರೂ ಅವ್ರು ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೇವೆ. ಬೆಂಗಳೂರಲ್ಲಿ ಸುಮಾರು ಈಗ 5-6 ಬೈಠಕ್ಗಳು ಆದವು ಕಳೆದ 3 ವರ್ಷದಿಂದ. ಸೊ ಸುಮಾರು ಒಂದು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಜನ ಭಾಳ ಇದ್ದಾರೆ, ಸುಮಾರು ಲಕ್ಷಗಟ್ಟಲೆ ಇದ್ದಾರೆ. ಸುಮಾರು ಒಂದು 20-25 ಸಾವಿರ ಜನ ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ಭಾಗದ ಜನ ಅವರು ಜಿಲ್ಲೆಗೆ ಬರ್ತಾರೆ, ಅಂದರೆ ಕಲ್ಯಾಣ ಕರ್ನಾಟಕ ಬರ್ತಾರೆ. ಸೊ ಹೀಗೆ ಭಾರತ ವಿಕಾಸ ಸಂಗಮ ಅಂತಕ್ಕಂಥ ಆದರಣೀಯ KN ಗೋವಿಂದಾಚಾರ್ಯ ನೇತೃತ್ವದಲ್ಲಿ ಏನಿದೆ, ಅದು ಸಂಸ್ಥಾಪಕರು ಭಾರತ ವಿಕಾಸ ಸಂಗಮ. ಉತ್ತರ ಭಾರತದ 6 ರಾಜ್ಯಗಳು, ದಕ್ಷಿಣ ಭಾರತದ 4 ಜಿಲ್ಲೆಗಳು, ಒಟ್ಟು 10 ರಾಜ್ಯಗಳಿಂದ ಸುಮಾರು 10,000 ಜನ ಡೆಲಿಗೇಟ್ಸ್ ಏನಪ್ಪ ಅಂದ್ರೆ 4 ದಿನ ಆ ಕಾರ್ಯಕ್ರಮದಲ್ಲಿ ಇರ್ತಾರೆ. ಅವರು ಕೇವಲ ಸಾಮಾನ್ಯ ಕಾರ್ಯಕರ್ತರಲ್ಲ, ಒಂದು ವಿಶೇಷ ರೀತಿಯಿಂದ ಸಮಾಜದಲ್ಲಿ ಕೆಲಸ ಮಾಡತಕ್ಕಂಥ ಪ್ರಮುಖರು. ಸೊ ಗೋವಿಂದಾಚಾರ್ಯರ ನೇತೃತ್ವದಲ್ಲಿ ಏನಪ್ಪ ಅಂದ್ರೆ 4 ದಿನ ಅವರು ರಾಷ್ಟ್ರೀಯ ಮಟ್ಟದ ಅಧಿವೇಶನ ಅಲ್ಲಿ ನಡೆಯುತ್ತೆ. ಸೊ ಒಟ್ಟಾರೆ ಇದು ಒಂದು ವೈಚಾರಿಕ ಕ್ರಾಂತಿ ಆಗಬೇಕು. ಕಲ್ಯಾಣ ಕರ್ನಾಟಕದ ಒಂದು ಪ್ರಯೋಗ ಭೂಮಿ ಅಂತ ಆದರಣೀಯ ಬಸವರಾಜ ಪಾಟೀಲ್ ಅವರು ಇದೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ನಾವು. ಅಂದರೆ ನಮ್ದೇನು ಮಾನಸಿಕತೆ ಇದೆ, ಹೈದರಾಬಾದ್ ಕರ್ನಾಟಕ ಅಂದ ತಕ್ಷಣ ಹಿಂದುಳಿದ ಜಿಲ್ಲೆ ಸಾಧ್ಯನೇ ಇಲ್ಲ, ನಾವು ಹಿಂದುಳಿಯೋಕ್ಕೆ ಸಾಧ್ಯನೇ ಇಲ್ಲ. ನಾವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ನಾವು ಮಾಡಿದ್ದೀವಿ ಅಂತಕ್ಕಂಥ ತೋರಿಸೋದೇ ಇದ್ರ ಉದ್ದೇಶ ಇದೆ. ಹಾಗಾಗಿ ಅನೇಕ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿ ಹೊಂದಿರತಕ್ಕಂಥ ಅನೇಕ ಚಿಂತಕರು, ಸಮಾಜಜೀವಿಗಳು ಬಂದು ನಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಸುಮಾರು ಪದ್ಮಶ್ರೀ ಪ್ರಶಸ್ತಿ ಪಡೆದಂಥವ್ರು ಸುಮಾರು 15ಕ್ಕೂ ಮೇಲ್ಪಟ್ಟ ಪದ್ಮಶ್ರೀ ಪ್ರಶಸ್ತಿ ಪಡೆದವರು ಕೂಡ ಅವ್ರು ಬರ್ತಾರೆ. ಅವರನ್ನು ನಾವು ಒಂದು ಗೌರವ ಸನ್ಮಾನ ಕೂಡ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ
ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಏನು ಬರ್ತಾ ಇದ್ದಾರೆ ಅವರೆಲ್ಲರನ್ನೂ ವಿಶೇಷವಾದ ರೀತಿಯಲ್ಲಿ ಆಹ್ವಾನ ಕೊಟ್ಟು ಬರಮಾಡಿಕೊಳ್ಳುವಂಥ ವಿಶೇಷ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಮೋಸ್ಟ್ಲಿ ಕುದ್ರೋಳಿ ಗಣೇಶವರು ಒಂದ್ಸಲ ಸುಮಾರು ಒಂದು 8-10 ವರ್ಷದ ಕೆಳಗಡೆ ಒಂದ್ಸಲ ಬಂದಿರೋರು ಬೀದರ್ಗೆ. ಬಟ್ ಈಗ ಅವರು ವಿಶೇಷವಾದಂಥ ಭಾಳ ಉತ್ಕರ್ಷವಾದಂಥ ಜಾದು ಇದೆ. ಹಾಗಾಗಿ ಈ ಜಾದು ಕಾರ್ಯಕ್ರಮದಲ್ಲಿ ಎಲ್ಲ ಸಾರ್ವಜನಿಕರು, ಶಿಕ್ಷಕರು, ಮಕ್ಕಳೆಲ್ಲರೂ ಏನಪ್ಪ ಭಾಗವಹಿಸಿ ಅವರ ಅಮೋಘವಾಗಿರ್ತಕ್ಕಂಥ ಜಾದು ಪ್ರದರ್ಶನವನ್ನು ನೋಡಿ ಆನಂದಿಸಬೇಕು. ಜ್ಞಾನಕ್ಕೆ ಶಕ್ತಿ ತುಂಬತಕ್ಕಂಥ ಜಾದು ವಿಶಿಷ್ಟ ರೀತಿಯಲ್ಲಿ ವಿಶೇಷವಾಗಿ ಮಕ್ಕಳಿಗೆ, ಶಿಕ್ಷಕರಿಗೆ ಭಾಳ ಒತ್ತು ಕೊಡುವಂಥ ಜಾದು. ನಾಳೆ ವಿಶ್ವದಾದ್ಯಂತ ಕ್ಯಾಲೆಂಡರ್ ಬದಲಾವಣೆಯ ಹೊಸ ವರ್ಷ. ಇಂದು ಮಧ್ಯರಾತ್ರಿಯಿಂದಲೇ ಅನೇಕರು ಹೊಸ ವರ್ಷದ ಹೆಸರಿನಲ್ಲಿ ತಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂತ ಅನೇಕ ರೀತಿಯ ಕೆಲಸಗಳು ಮಾಡ್ತಾರೆ. ಆದರೆ ನಮ್ಮ ದೇಹವೇ ದೇಗುಲ ಎಂಬುದನ್ನು ಹಲವರು ಮರೆತಿದ್ದಾರೆ. ನಮ್ಮ ದೇಹವನ್ನ ಚಟಗಳಿಂದ ಮುಕ್ತಿ ಮಾಡಬೇಕು ಮತ್ತು ಭಾರತೀಯರಾದ ನಮಗೆ ಯುಗಾದಿಯೇ ಹೊಸ ವರ್ಷ. ಕೃಷಿಕ ದೇಶದ ಬೆನ್ನೆಲುಬು. ಹಾಗಾಗಿ ಕೃಷಿಕನ ಆಚರಿಸುವಂತ ಯುಗಾದಿಯನ್ನ ನಾವೆಲ್ಲರೂ ಆಚರಿಸಬೇಕು ಅಂತ ಭಾಲ್ಕಿ ಹಿರೇಮಠ ಸಂಸ್ಥಾನದ ಗುರುಬಸವ ಪಟ್ಟದೇವರು ನಾಡಿನ ಜನತೆಗೆ ಕರೆಯನ್ನ ನೀಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ತಮ್ಮೆಲ್ಲರಿಗೂ ವಿನಂತಿ ಪೂರ್ವಕವಾಗಿ ತಿಳಿಸೋದೇನೆಂದರೆ, ಹೊಸ ವರ್ಷ ನಮಗೆ ಉಗಾದಿ ದಿನ. ನಮ್ಮ ಭಾರತ ಸಂಸ್ಕೃತಿ ಪರಂಪರೆ ನಮಗೆಲ್ಲ ಹಿರಿಯರು, ಪುರಾತನರು ನಮಗೆಲ್ಲ ಎಷ್ಟು ಅದ್ಭುತವಾಗಿ ಹಬ್ಬಗಳನ್ನು ಕೊಟ್ಟಿದ್ದಾರೆ. ಎಳ್ಳಮಾವಾಸ್ಯೆ ತಗೊಳ್ಳಿ, ಸಂಕ್ರಮಣ ತಗೊಳ್ಳಿ, ವಿಜಯದಶಮಿ ತಗೊಳ್ಳಿ, ದೀಪಾವಳಿ ತಗೊಳ್ಳಿ, ಇವೆಲ್ಲ ಹಬ್ಬಗಳು ಒಂದು ರೀತಿ ಸಾಮರಸ್ಯ, ಪ್ರೇಮ, ಪ್ರೀತಿ, ಒಂದು ಏಕತಾ ಬೆಳಿಬೇಕು, ಎಲ್ಲರೂ ಒಂದು ಕಡೆ ಕೂಡಬೇಕು ಅನ್ನುವ ಹಿನ್ನೆಲೆ ಇಟ್ಟುಕೊಂಡು ಎಲ್ಲರ ಬಲ್ಲ ಸಾಮರಸ್ಯವನ್ನು ಹೆಚ್ಚಿಸೋ ಸಲುವಾಗಿ ಇವೆಲ್ಲ ಹಬ್ಬಗಳು. ಉಗಾದಿ ಹಬ್ಬ ನಮಗೆ ಅದು ನಿಜವಾಗಿ ಹೊಸ ವರ್ಷ. ಯಾಕಂದರೆ ರೈತರದ್ದು, ಜಗತ್ತಿಗೆ ಅನ್ನ ಕೊಡೋರೆ ರೈತರು. ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ಬೆಳೆದರೂ ಕೂಡ ರೈತರದಿಂದೆ ಇವತ್ತು ಎಲ್ಲರಿಗೆ ಒಂದು ರೀತಿ ತೃಪ್ತಿ ಇದೆ, ಅದು ಅವ್ರದಿಂದೆ ಅನ್ನ ಇದೆ. ಹೀಗಾಗಿ ನಿಜವಾದ ಹಬ್ಬ ಅಂದರೆ ನಮಗೆ ಉಗಾದಿ. ಡಿಸೆಂಬರ್ 31ನೇ ತಾರೀಕು 12 ಗಂಟೆ ನಂತರ ಬಹುತೇಕ ಎಲ್ಲಕ್ಕಿಂತ ಹೆಚ್ಚಿನ ಸಾವುಗಳನ್ನು ನಾವು ನೋಡ್ತೀವಿ. ಹೆಚ್ಚಿನ ಶರೀರನ ಕೆಡಿಸ್ಕೊಳ್ತಕ್ಕಂಥದ್ದು ನೋಡ್ತೀವಿ. ಅದ್ರ ಸಲಕ್ಕೆ ಎಲ್ಲರಿಗೆ ನಾ ಭಾಳ ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ತಾಯಿ ತಂದೆಗೆ ನಿಜವಾದ ಸಂಪತ್ತು ಏನಾದ್ರಿದ್ರೆ ಅದು ಮಕ್ಕಳು. ಅಂಥ ಎಲ್ಲ ಯುವಕರಿಗೆ, ಯುವತಿಯರಿಗೆ ಕಳಕಳಿಯಿಂದ ವಿನಂತಿಸಿಕೊಳ್ಳೋದೇನು ಅಂತಂದ್ರೆ, ಬಸವಣ್ಣವ್ರು ಹೇಳಿದ್ದಾರೆ, ದೇಹವೇ ದೇಗುಲ ಅಂತ ಹೇಳ್ಯಾರ. ಈ ಶರೀರ ಎಷ್ಟು ಚಲೋ ಇಟ್ಕೋತೀವಿ, ಎಲ್ಲ ರೀತಿಯಿಂದ ಅದು ಕಲ್ಯಾಣ ಆಗ್ತದೆ. ವ್ಯಕ್ತಿ ಕಲ್ಯಾಣ, ಸಮಾಜ ಕಲ್ಯಾಣ, ರಾಷ್ಟ್ರ ಕಲ್ಯಾಣ ಆಗೋದು ಅದು ವ್ಯಕ್ತಿತ್ವ ಮೇಗೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ 1ನೇ ತಾರೀಕಿಗೆ ಸ್ವಾಗತ ಮಾಡಬಹುದು. ಆದರೆ ನಮ್ಮ ಭಾರತ ಸಂಸ್ಕೃತಿ ಪರಂಪರೆಗಳನ್ನ ಉಳಿಸುವ ಮೂಲಕ ನಮ್ಮ ಶರೀರ ಕೆಡಿಸ್ಕೊಂಬಲ್ದಂಗ. ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ನಿಗೂಢ ಸಾವಿನ ಬಗ್ಗೆ ತನಿಖೆ ಮತ್ತು ಮೃತ ಕುಟುಂಬಕ್ಕೆ ಪರಿಹಾರ ನೀಡಿ ನ್ಯಾಯ ಕಲ್ಪಿಸಬೇಕು ಅಂತ ಆಗ್ರಹಿಸಿ ಇಂದು ನಗರದಲ್ಲಿ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಜಿಲ್ಲಾ ಘಟಕದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದಂತಹ ಸಮಾಜದ ಮುಖಂಡರು ಪ್ರಮುಖ ವೃತ್ತಗಳ ಮೂಲಕ ಜಿಲ್ಲಾಧಿಕಾರಿ ಕಚೇರಿಗೆ ರ್ಯಾಲಿ ನಡೆಸಿ ನಂತರ ಗೃಹ ಸಚಿವರಿಗೆ ಬರೆದ ಮನವಿ ಪತ್ರವನ್ನು ಜಿಲ್ಲಾಡಳಿತಕ್ಕೆ ಸಲ್ಲಿಸಿದರು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಮತ್ತು ನಿಗೂಢ ಸಾವಿನ ಘಟನೆ ವಿಷಾದನೀಯ. ಬಡ ಸಮಾಜದಲ್ಲಿ ಹುಟ್ಟಿದ ಯುವಕಾತನ ಜೀವನಕ್ಕಾಗಿ ಮಾಡುವ ಕೆಲಸದ ವ್ಯವಹಾರದಲ್ಲಿ ಏರುಪೇರಾಗಿದ್ದು ನಿಗೂಢ ಸಾವಿನಲ್ಲಿ ಅಂತ್ಯವಾಗಿದೆ. ಸಚಿನ್ ಮೇಲೆ ಅವಲಂಬಿತ ಕುಟುಂಬದ ಸದಸ್ಯರು ಈಗ ಅನಾಥವಾಗಿ ಬೀದಿ ಪಾಲಾಗುವ ಸ್ಥಿತಿ ಬಂದಿದೆ. ಗುತ್ತಿಗೆದಾರನ ಸಾವಿನ ಸಮಗ್ರ ತನಿಖೆ ನಡೆಸುವ ಮೂಲಕ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಕೈಗೊಂಡು ಮೃತ ಕುಟುಂಬಸ್ಥರಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷ ದತ್ತಾತ್ರೇಯ ವಿಶ್ವಕರ್ಮ, ಯುವ ಘಟಕದ ಅಧ್ಯಕ್ಷ ಪ್ರಶಾಂತ್ ವಿಶ್ವಕರ್ಮ ಮತ್ತು ಪ್ರಮುಖರಾದಂತಹ ಸೋಮನಾಥ್ ಪಾಂಚಾಳ್, ಸುಲೋಚನಾ ವಿಶ್ವಕರ್ಮ, ರಾಜ್ಕುಮಾರ್ ಪಾಂಚಾಳ್ ಮತ್ತು ಕೃಷ್ಣಾಮಾಚಾರಿ ಮತ್ತಿತರರು ಭಾಗವಹಿಸಿದರು. ಇವತ್ತು ಸಚಿನ್ ಪಾಂಚಾಳ್ ತೂಗಾಂವ್ ಭಾಲ್ಕಿ ತಾಲೂಕು ಮತ್ತು ಬೀದರ್ ಜಿಲ್ಲೆಯ ಏನು ಒಬ್ಬ ಯುವಕ, ಭಾಳ ಸಣ್ಣ ವಯಸ್ಸಿನ ಯುವ ಪ್ರತಿಭೆ ಯುವಕ ಏನು ಆತ್ಮಹತ್ಯೆಯನ್ನು ಕೈಗೊಂಡಿದ್ದಾನೆ. ಆ ಆತ್ಮಹತ್ಯೆಯ ಹಿನ್ನೆಲೆಯಲ್ಲಿ ಅವನಿಗೆ ನ್ಯಾಯ ಸಿಗದೇ ಇದ್ದ ಕಾರಣಕ್ಕೆ
ಸ್ಥಳೀಯವಾಗಿ ಆ ಸಮಯದಲ್ಲೇ FIR ಆಗಲಿಲ್ಲ, ಅದಕ್ಕೆ ಸ್ಪಂದನೆ ಸಿಗದೆ ಇರೋ ಕಾರಣಕ್ಕಾಗಿ ಇವತ್ತು ನಾವು ರಾಜ್ಯಾದ್ಯಂತ ಪ್ರತಿಭಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಬೀದರ್ ಸ್ಥಳೀಯ ಜಿಲ್ಲೆ ಆಗಿರುವುದರಿಂದ ಇವತ್ತು ಬೀದರ್ನಿಂದ ಪ್ರಾರಂಭವಾಗಿದೆ. ಹೀಗಾಗಿ ಇವತ್ತು ನಾವು ಅಂಬೇಡ್ಕರ್ ವೃತ್ತದಿಂದ ಈ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸುವುದಕ್ಕೆ ಬಂದಿದ್ದೇವೆ. ಏನು ಸಚಿನ್ ಆ ಕುಟುಂಬಕ್ಕೂ ಕೂಡ ನಾವು 28ನೇ ತಾರೀಕು ಹೋಗಿ ಆ ದುಃಖದ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದ ಬಾಂಧವರ ಜೊತೆಗೆ ನಾವು ಆ ಕುಟುಂಬಕ್ಕೆ ಹೋಗಿ ಮಾತಾಡಿದಾಗ ಅವರ ದುಃಖ, ಆ ನೋವನ್ನು ನೋಡಲಿಕ್ಕಾಗಲಿಲ್ಲ. ಅವ್ರು ಹೇಳಿದ್ರು, ಗುರುಗಳೇ, ನಮಗೆ ಇವತ್ತಿಗೂ ಕೂಡ ನಮ್ಮ ಮಗನ ಸಾವು, ನಮ್ಮ ತಮ್ಮನ ಸಾವು, ನಮ್ಮ ಆತ್ಮಹತ್ಯೆ ಏನು ಮಾಡ್ಕೊಂಡ ಅದು ಒಂದು ಸರಿಯಾದ FIR ಕೂಡ ಆಗಿಲ್ಲ ಗುರುಗಳೇ, ನಮಗೆ ನ್ಯಾಯ ಸಿಗಲಿಕ್ಕತ್ತಿಲ್ಲ ಅಂತಕ್ಕಂಥ ಆ ಮಾತನ್ನು ಕೇಳಿದಾಗ ಹೃದಯ ಕಿತ್ತಿ ಬರುವ ರೀತಿ ಒಳಗಿತ್ತು. ಹೀಗಾಗಿ ಈಗೇನು CIDಗೆ ಒಪ್ಪಿಸಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ನಾವು CIDಗೆ ಬದಲು ಈ ಕೇಸನ್ನು CBI ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಈ ಬೀದರ್ ಜಿಲ್ಲೆಯ ವಿಶ್ವಕರ್ಮ ಸಮಾಜ ಬಾಂಧವರು ಒಂದು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾದಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳನ್ನು ಒಳಗೊಂಡ ಹಾಗೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಿಕ್ಕೆ ಬಂದಿದ್ದೀವಿ. ಅವರು ಮನವಿ ಪತ್ರವನ್ನು ಸ್ವೀಕರಿಸುವ ಮುಖಾಂತರ ಈ ಒಂದು ಸಚಿನ್ ಏನು ಆತ್ಮಹತ್ಯೆ ಇದೆ ಇದಕ್ಕೆ ನ್ಯಾಯ ಸಿಗುವ ನಿಟ್ಟಿನಲ್ಲಿ ಅವರು ಕೂಡ ಸರ್ಕಾರದ ಪ್ರತಿನಿಧಿಯಾಗಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಅಂತಕ್ಕಂಥದ್ದನ್ನು ನಾನು ಇವತ್ತು ಮನವಿಯನ್ನು ಸಲ್ಲಿಸಲು ಬಂದಿದ್ದೀವಿ. ಡಾಕ್ಟರ್ ನಂಜುಂಡಪ್ಪ ವರದಿ ಪ್ರಕಾರ ಔರಾದ್ ಮತ್ತು ಕಮಲ್ ನಗರ್ ಅತ್ಯಂತ ಹಿಂದುಳಿದ ತಾಲೂಕಿನ ವ್ಯಾಪ್ತಿಗೆ ಬರುತ್ತವೆ. ಇಲ್ಲಿನ ರೈತರು ಮತ್ತು ಜನರು ವಲಸೆ ಹೋಗುವುದನ್ನು ತಪ್ಪಿಸಲು ಹಾಗೂ ಜನರ ತಲಾದಾಯವನ್ನ ಸುಧಾರಣೆಗೆ ಇಲ್ಲಿ ಕೈಗಾರಿಕಾ ವಲಯ ಸ್ಥಾಪಿಸುವುದು ಅಗತ್ಯ ಎಂಬುದನ್ನು ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೂ ಸರ್ಕಾರ ಇದನ್ನು ಜಾರಿಗೊಳಿಸಲು ನಿರ್ಲಕ್ಷ್ಯ ಧೋರಣೆ ತಾಳುತ್ತಿದೆ. ಈ ತಾಲೂಕುಗಳು ಕೈಗಾರಿಕಾ ವಲಯವಾಗಿ ಘೋಷಣೆ ಮಾಡಿ ಇಲ್ಲಿಯ ಕಾರ್ಮಿಕರಿಗೆ ಹಾಗೂ ನಿರುದ್ಯೋಗಿ ಯುವಕರಿಗೆ ಕೆಲಸ ಕೊಡಿಸುವಂತೆ 2014ರಿಂದ ನಿರಂತರವಾಗಿ ಬೇಡಿಕೆ ಸಲ್ಲಿಸುತ್ತಾ ಬಂದಿದ್ದೇನೆ. ಆದರೆ ಯಾವ ಸರ್ಕಾರವೂ ನಮ್ಮ ಬೇಡಿಕೆಗೆ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಇದೇ ತಿಂಗಳು 19ರಂದು ಬೆಂಗಳೂರಿನ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಗುರುನಾಥ್ ವಡ್ಡೆ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಿಳಿಸಿದ್ದಾರೆ. ಸರ್ ನಮಸ್ಕಾರ, ನಾನು ಗುರುನಾಥ್ ವಡ್ಡೆ ಸರ್ ಔರಾದ್ ತಾಲೂಕಾ ಡಾಕ್ಟರ್ DM ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ ತಾಲೂಕು. ಔರಾದ್ನಲ್ಲಿ ಇಲ್ಲಿವರೆಗೆ ಯಾವುದೇ ಕೈಗಾರಿಕೆ ಇಲ್ಲ. ಔರಾದ್ ಜನರು ಉದ್ಯೋಗ ಪಡಲಿಕ್ಕೆ ಹೈದರಾಬಾದ್, ಪುಣೆ, ಬೆಂಗಳೂರು, ಮುಂಬೈ ಇದಲ್ಲದೆ ಗುಜರಾತ್ನಲ್ಲಿ ಕೂಡ ನಮ್ಮ ಜನರು ಹೋಗಿ ಬದುಕ್ತಾ ಇದ್ದಾರೆ. ಆದ್ರೆ ಔರಾದ್ ತಾಲೂಕಿನ ಜನಪ್ರತಿನಿಧಿಗೆ ಇದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅವರು ಇಲ್ಲಿವರೆಗೆ ಯಾವುದೇ ಥರ ಸರ್ಕಾರ ಮಟ್ಟದಲ್ಲಿ ಔರಾದ್ನಲ್ಲಿ ಕೈಗಾರಿಕಾ ಸ್ಥಾಪನೆ ಮಾಡಬೇಕು, ಔರಾದ್ ಕಾರ್ಮಿಕರ ಕೈಗೆ ಕೆಲಸ ಕೊಡಬೇಕು ಅಂತ ಯಾರೂ ಆಲೋಚನೆ ಮಾಡಲಿಲ್ಲ. ನಾನು ಸುಮಾರು 2014ರಿಂದ ಔರಾದ್ ಹಾಗೂ ಕಮಲನಗರ ತಾಲೂಕದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆಯಾಗಿ ಇಲ್ಲಿ ಕೈಗಾರಿಕಾ ಬರಬೇಕೆಂದು ನಾನು ನಿರಂತರವಾಗಿ ಸರ್ಕಾರದ ಮಟ್ಟದಲ್ಲಿ ಮತ್ತು ನ್ಯಾಯಾಲಯದ ಮುಖಾಂತರ ನಾನು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅದಲ್ಲದೆ ಇವಾಗ 19/12/2024ರಂದು ಕೂಡ ನಾನು ಮಾನ್ಯ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯನ್ನು ಸಲ್ಲಿಸಿ ನಂಜುಂಡಪ್ಪ ವರದಿ ಪ್ರಕಾರ ಹಿಂದುಳಿದ ತಾಲೂಕವಾದ ಔರಾದ್ ಮತ್ತು ಕಮಲನಗರದಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪನೆ ಮಾಡಬೇಕೆಂದು ನಾನು ಸರ್ಕಾರಕ್ಕೆ ನಿರ್ದೇಶ ಕೋರಿ ನಾನು ಅರ್ಜಿಯನ್ನು ಸಲ್ಲಿಸಿರ್ತೀನಿ. ಆದರೆ ಸರ್ಕಾರದಿಂದ ಇಲ್ಲಿವರೆಗೆ ಕೈಗಾರಿಕಾ ಸ್ಥಾಪನೆಯಾಗಿ ಔರಾದ್ನ ಅಭಿವೃದ್ಧಿಗಾಗಿ ಯಾವುದೇ ಅವರು ಕೆಲಸ ಮಾಡಲಿಲ್ಲ ಅನ್ನೋ ನಾನು ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ. ಸರ್, ಜನಪ್ರತಿನಿಧಿಗಳು ತಮ್ಮ ಕರ್ತವ್ಯ ನಿರ್ವಹಿಸಲು ವಿಫಲ ಆಗಿದ್ದಾರೆ, ಸರ್ಕಾರ ವಿಫಲ ಆಗಿದೆ. ಇಲ್ಲಿನ ಜನರಿಗೆ ಕೈಗೆ ಕೆಲಸ ಸಿಗಬೇಕಾದ್ರೆ ಇಲ್ಲಿ ಉದ್ಯೋಗಗಳು ಬರಬೇಕು, ಕೈಗಾರಿಕಾ ಪ್ರದೇಶ ಸ್ಥಾಪನೆ ಆಗಬೇಕು, ಆವಾಗೇ ಉದ್ಯಮಿಗಳು ಇಲ್ಲಿ ಬರ್ತಾರ. ಇಲ್ಲಿ ಸ್ಥಳೀಯ ಉದ್ಯಮಿಗಳು ಕೂಡ ಇಲ್ಲಿ ಒಂದು ಉದ್ಯಮಗಳನ್ನು ನಿಲ್ಲಿಸ್ಬೋದು. ಅನೇಕ ಜನರು ಈಗ ಒಂದು ಪಾಲಿಟೆಕ್ನಿಕ್ಕು, ಇಂಜಿನಿಯರಿಂಗ್ ಮಾಡಿದಾರ, ಅಥವಾ ಅನೇಕ ಬೇರೆ ಬೇರೆ ಕ್ಷೇತ್ರದಲ್ಲಿ ಉದ್ಯೋಗ, ಒಂದು ಕೃಷಿ ಆಧಾರಿತ ಉದ್ಯೋಗಗಳು ಅಥವಾ ಬೇರೆ ಬೇರೆ ಉದ್ಯೋಗಗಳು ಹಾಕ್ಲಿಕ್ಕೆ ಸಿದ್ಧರಿದ್ದಾರೆ. ಆದರೆ ಕೈಗಾರಿಕಾ ಪ್ರದೇಶ ಇಲ್ಲ. ಕೈಗಾರಿಕಾ ಪ್ರದೇಶ ಆದರೆ ಇಲ್ಲಿ ಉದ್ಯೋಗಿಗಳು ಬರ್ತಾರ, ಉದ್ಯೋಗ ಆಗ್ತಾವ, ಜನರ ಕೈ ಕೆಲಸ ಸಿಗ್ತದ. ಇಲ್ಲಿ ಸರ್ಕಾರವೂ ವಿಫಲ, ಜನಪ್ರತಿನಿಧಿ ವಿಫಲ. ಅದನ್ನೇ ಹೇಳ್ತಾ ಇದ್ದೀನಿ ಸರ್. ಔರಾದ ಜನಪ್ರತಿನಿಧಿ ಇಲ್ಲಿವರೆಗೆ ಔರಾದ್ನಲ್ಲಿ ಕೈಗಾರಿಕಾ ಪ್ರದೇಶ ಸ್ಥಾಪಿಸುವ ಬಗ್ಗೆ ಯಾವುದೇ ಪ್ರಯತ್ನ ಮಾಡಲಿಲ್ಲ, ಸರ್ಕಾರವೂ ಮಾಡಲಿಲ್ಲ. ಜನರು ಏನು ಮಾಡ್ತಾರ? ಜನರು ಆರಿಸ್ಕೊಡೋದು ಜನರ ಕೆಲಸ ಮಾಡುವುದು ಅವರ ಕೆಲಸ. ಅವ್ರು ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಮೊನ್ನೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದೀನಿ. ನಾನೊಬ್ಬ ನಾಗರಿಕನಾಗಿ ನನ್ನ ಕರ್ತವ್ಯ ನಾನು ನಿಭಾಯಿಸ್ತಾ ಇದ್ದೀನಿ.
ಅವ್ರು ಮಾಡೋ ಇಚ್ಛೆನೇ ಇಲ್ಲ, ಮಾಡೋ ಇಚ್ಛೆ ಇಲ್ಲ, ಮಾಡ್ತಾ ಇಲ್ಲ. ಸರ್ಕಾರನೂ ಉದ್ದೇಶ ಇಲ್ಲ. ಅಭಿವೃದ್ಧಿ ಯಾರಿಗೂ ಬೇಕಾಗಿಲ್ಲ. ಈಗ ಜನರೇ ಸಂಘರ್ಷಕ್ಕೆ ಇಳಿಬೇಕು, ಅಭಿವೃದ್ಧಿ ಮಾಡಿಸ್ಕೋಬೇಕು. ಬೀದರ್ನ ಸಚಿನ್ ಎಂಬ ಯುವಕ ರೈಲು ಹಳ್ಳಿಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಪ್ರಕರಣ ದಿನ ದಿನೇ ಹೆಚ್ಚು ಕಾವನ್ನ ಪಡಿತಾ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜೇಂದ್ರ ನೇತೃತ್ವದ ಪಕ್ಷದ ಮುಖಂಡರನ್ನ ಒಳಗೊಂಡಂತ ನಿಯೋಗ ಮೃತ ಯುವಕ ಸಚಿನ್ ಪಾಂಚಾಳ್ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳುವ ಕೆಲಸ ಮಾಡಿತು. ರಾಜ್ಯ ಬಿಜೆಪಿ ನಿಯೋಗ ಸಚಿನ್ ಅವರ ಮನೆಗೆ ತೆರಳಿ ಅವರ ಭಾವಚಿತ್ರಕ್ಕೆ ಮಾಲೆ ಹಾಕಿ ಸಾಂತ್ವನವನ್ನ ಹೇಳಿ ನಿಮ್ಮ ಜೊತೆಗೆ ನಾವಿದ್ದೇವೆ, ಎದೆಗುಂದಬೇಡಿ ಅಂತ ಧೈರ್ಯ ತುಂಬಿದ್ರು. ನಂತರ ಕುಟುಂಬಸ್ಥರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅವರಿಗೆ ಹಣ ನೀಡಲು ಮುಂದಾದಾಗ ಸಚಿನ್ ಸಹೋದರಿಯರು ಅದನ್ನು ನಿರಾಕರಿಸಿದ್ರು. ವಿಜೇಂದ್ರ ಅವರು ಕೈ ಮುಗಿದು ಕೇಳಿಕೊಂಡ್ರು, ಸ್ವೀಕರಿಸಲಿಲ್ಲ. ನಮಗೆ ಪರಿಹಾರ ಬೇಕಿಲ್ಲ, ಸಚಿನ್ ಸಾವಿಗೆ ಕಾರಣರಾದವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡ್ರೆ ಸಾಕು ಅಂತ ಕಣ್ಣೀರಿಟ್ರು. ಬೀದರ್ ನಗರಸಭೆಯಲ್ಲಿ ಬಿಲ್ ಕಲೆಕ್ಟರ್ ಆಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿರುವಂತಹ ಅಭಿಮನ್ಯು ದೀನ್ ದಯಾಳ್ ನಗರ್ ಅವರ ಬೆಳಕನ್ ಕೊಡುಗೆ ಸಮಾರಂಭ ಇಂದು ನಗರಸಭೆಯಲ್ಲಿ ಜರುಗಿತು. ಕಳೆದ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯನಿರ್ವಹಿಸಿ ಇತರರಿಗೆ ಮಾದರಿಯಾದ ಇವರು ಮಾಂಗ್ ಗಾರುಡಿಗ ಸಮಾಜಕ್ಕೆ ಸೇರಿದವರು. ಬಾಲ್ಯದಿಂದಲೇ ಅನೇಕ ಕಷ್ಟಗಳನ್ನು ಎದುರಿಸಿ ಬೆಳೆದ ಇವರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ತಮ್ಮ ಸೇವೆಯನ್ನು ನಿರ್ವಹಿಸಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿ ಅವರು ನಗರಸಭೆಗಳು ಒಂದು ರೀತಿಯಲ್ಲಿ ಸ್ಥಾನಿಕ ಸರ್ಕಾರಗಳು ಇದ್ದಂತೆ, ಇವುಗಳು ಉತ್ತಮ ರೀತಿಯಲ್ಲಿ ಕೆಲಸವನ್ನ ನಿರ್ವಹಿಸಿದರೆ ನಗರದ ಜನರು ಸಂತೋಷದಿಂದ ಇರಬಹುದು ಎಂದರು. ನಗರಸಭೆ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಂದಾಯ ಅಧಿಕಾರಿ ಶೇಖ್ ಚಾಂದ್ ಪಟೇಲ್ ಸ್ವಾಗತವನ್ನ ಕೋರಿದ್ರು. ಮಾರ್ಕ್ ಸಭೆಯ ಸಂಚಾಲನೆ ಮತ್ತು ಒಂದರಾರ್ಪಣೆಯನ್ನ ನಿರ್ವಹಿಸಿದ್ರು ಮತ್ತು ಇದೇ ವೇಳೆ ನಗರಸಭೆ ಅಧಿಕಾರಿಗಳು ಮತ್ತು ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಇವಾಗಿದುವೋ ಬೀದರ್ ಜಿಲ್ಲೆ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ ನಲ್ಲಿ.